ಜೀವನ ಶೈಲಿ ಮತ್ತು ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಪುರುಷರಿಗಿಂತ ಮಹಿಳೆಯರಲ್ಲಿ ಹೃದಯ ರಕ್ತನಾಳದ ಅಪಾಯ ಹೆಚ್ಚುತ್ತಿದೆ ಅಂತ ಸಂಶೋಧನೆ ತಿಳಿಸಿದೆ. ಅಧಿಕ ಕೊಲೆಸ್ಟ್ರಾಲ್, ಮಧುಮೇಹ, ಬೊಜ್ಜು, ಅಸಮರ್ಪಕ ಆಹಾರ ಕ್ರಮ, ಒತ್ತಡ ಹಾಗೂ ಮಾನಸಿಕ ಸಮಸ್ಯೆಗಳು ಕೂಡ ಮಹಿಳೆಯರಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಉಂಟು ಮಾಡ್ತಿವೆ. ಹಾಗಿದ್ರೆ ಮಹಿಳೆಯರಲ್ಲಿ ಹೃದಯಾಘಾತ ಎಷ್ತಾ ಇರೋದು ಯಾಕೆ? ತೋರಿಸ್ತೀವಿ ನೋಡಿ. ಮಹಿಳೆಯರಲ್ಲಿ ಹೃದಯಾಘಾತ ಹೆಚ್ಚುತ್ತಿರುವುದೇಕೆ? ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಹಿಳೆಯರಲ್ಲಿ ಹೃದಯಾಘಾತ ಮತ್ತು ಇತರ ಹೃದಯ ಸಂಬಂಧಿ ಕಾಯಿಲೆಗಳು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಸಂಶೋಧನೆ ಪ್ರಕಾರ ಅನಾರೋಗ್ಯಕರ ಆಹಾರ ಸೇವನೆ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಒತ್ತಡಗಳು ಮಹಿಳೆಯರ ಹೃದಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಹೆಚ್ಚಿನ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಮನೆ, ಕುಟುಂಬ, ಕೆಲಸ ಅಂತ ಬಿಡುವಿಲ್ಲದ ಸಮಯದಿಂದಾಗಿ ಆರೋಗ್ಯವನ್ನ ಕಡೆಗಣಿಸ್ತಾರೆ. ಹಾಗಾಗಿ ಮಹಿಳೆಯರು ತಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ದೂರ ಇರಬಹುದು. ಜೀವನ ಶೈಲಿ ಮತ್ತು ಕೆಲವೊಂದು ಆರೋಗ್ಯದ ಸಮಸ್ಯೆಯಿಂದಾಗಿ ಪುರುಷರಿಗಿಂತ ಮಹಿಳೆಯರಲ್ಲಿ ಹೃದಯ ರಕ್ತನಾಳದ ಅಪಾಯ ಹೆಚ್ಚಾಗ್ತಾ ಇದೆ ಅಂತ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಸಂಶೋಧನೆ ತಿಳಿಸಿದೆ. ಅಧಿಕ ಕೊಲೆಸ್ಟ್ರಾಲ್, ಮಧುಮೇಹ, ಬೊಜ್ಜು, ಅಸಮರ್ಪಕ ಆಹಾರ ಕ್ರಮ, ಒತ್ತಡ ಹಾಗೂ ಮಾನಸಿಕ ಸಮಸ್ಯೆಗಳಿಗೂ ಮಹಿಳೆಯರಿಗೆ ಹೃದಯ ಸಂಬಂಧಿ ಸಮಸ್ಯೆ ಉಂಟಾಗುವುದಕ್ಕೆ ಕಾರಣ ಎನ್ನಲಾಗಿದೆ. ಪುರುಷರು ಮತ್ತು ಮಹಿಳೆಯರ ನಡುವಿನ ಹೃದ್ರೋಗ ಸಮಸ್ಯೆಗೆ ಹಲವಾರು ಕಾರಣಗಳಿವೆ. ಅದರಲ್ಲೂ ಅಧಿಕ ರಕ್ತದೊತ್ತಡ ಹಾಗೂ ಋತುಬಂಧವಾದ ನಂತರದಲ್ಲಿ ಮಹಿಳೆಯರಲ್ಲಿ ಈ ಅಪಾಯ ಮತ್ತಷ್ಟು ಹೆಚ್ಚಾಗ್ತದೆ ಎಂಬ ಅಂಶ ಸಂಶೋಧನಾ ವರದಿಯಲ್ಲಿ ತಿಳಿದು ಬಂದಿದೆ. ಯಾವೆಲ್ಲ ಕಾರಣಗಳು? ರಕ್ತದೊತ್ತಡ, ಪಿಸಿಒಎಸ್ ಮತ್ತು ಗರ್ಭಾವಸ್ಥೆ, ಮಧುಮೇಹ, ಪ್ರಸವ ಪೂರ್ವ ಹೆರಿಗೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಹೃದಯಾಘಾತ ಸಮಸ್ಯೆ ಕಂಡು ಬರುತ್ತೆ. ಅಸಮರ್ಪಕ ಆಹಾರ, ನಿದ್ರಾಹೀನತೆ, ಕೊಲೆಸ್ಟ್ರಾಲ್, ಒತ್ತಡಯುಕ್ತ ಜೀವನ ಶೈಲಿಗಳು ಕೂಡ ಹೃದ್ರೋಗ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಜೀವನ ಶೈಲಿಯಲ್ಲಿ ಕೆಲವು ಅಗತ್ಯ ಬದಲಾವಣೆ ಮಾಡಿಕೊಂಡ್ರೆ ಅಪಾಯದಿಂದ ಪಾರಾಗಬಹುದು. ನಿದ್ರಾಹೀನತೆ. ಅನೇಕ ಮಹಿಳೆಯರು ಮನೆ, ಆಫೀಸ್ ಅಂತ ಕೆಲಸದ ನಡುವೆ ಬಿಡುವಿಲ್ಲದ ಜೀವನ ಸಾಗಿಸ್ತಿರ್ತಾರೆ. ಹಾಗಾಗಿ ನಿದ್ದೆಯ ಕೊರತೆ ಕಾಡಿ ಹೃದ್ರೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನಿಮ್ಮ ಆರೋಗ್ಯ ಉತ್ತಮವಾಗಿ ಇರಬೇಕು ಮತ್ತು ಹೃದ್ರೋಗ ಸಮಸ್ಯೆ ಬರಬಾರದು ಅಂತ ಬಯಸುವ ಮಹಿಳೆಯರು ಸರಿಯಾದ ನಿದ್ರಾ ಕ್ರಮವನ್ನ ಅನುಸರಿಸಬೇಕು. ಹಾರ್ಮೋನ್ಗಳು ಅಸಮತೋಲನ. 40ರಿಂದ 45 ವರ್ಷದ ಅವಧಿಯಲ್ಲಿ ಮಹಿಳೆಯರ ಮುಟ್ಟು ನಿಲ್ಲದ ಸಂದರ್ಭ ಹಾರ್ಮೋನ್ಗಳ ಅಸಮತೋಲನದಿಂದಾಗಿ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಇದೆ. ಗರ್ಭ ನಿರೋಧಕ ಮಾತ್ರೆ ಕೂಡ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಇತ್ತೀಚಿನ ಅಧ್ಯಯನದ ಪ್ರಕಾರ ಹೃದಯಾಘಾತದಿಂದ ಪುರುಷರಿಗಿಂತ ಮಹಿಳೆಯರು ಹೆಚ್ಚಾಗಿ ಪ್ರಾಣ ಕಳೆದುಕೊಳ್ತಿದ್ದಾರೆ. ಅಧಿಕ ರಕ್ತದೊತ್ತಡ. ಅಧಿಕ ರಕ್ತದೊತ್ತಡವು ಮತ್ತೊಂದು ಪ್ರಮುಖ ಅಪಾಯಕಾರಿ ಅಂಶವಾಗಿದ್ದು, ಇದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯದೇ ಇದ್ರೆ ಇದು ಅಪಧಮನಿಗಳನ್ನು ಹಾನಿಗೊಳಿಸಲಿದೆ. ಹಾಗಾಗಿ ಇದು ಹೃದಯಾಘಾತ, ಪಾರ್ಶ್ವವಾಯು ಮತ್ತು ಮೂತ್ರಪಿಂಡ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತೆ. ಈ ಕ್ರಮವನ್ನ ಅನುಸರಿಸಿ, ಮುಖ್ಯವಾಗಿ ವ್ಯಾಯಾಮ, ನಿತ್ಯ ಜೀವನದಲ್ಲಿ ಒಂದಿಷ್ಟು ವ್ಯಾಯಾಮ ಮಾಡಿದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ. ನಿತ್ಯ ವ್ಯಾಯಾಮ ಮಾಡಿದಾಗ ಕೊಲೆಸ್ಟ್ರಾಲ್ ಸಮಸ್ಯೆ ಬಾರದೆ ದೇಹವು ಕೂಡ ಬಹಳ ಕ್ರಿಯಾಶೀಲತೆಯಿಂದ ಕೂಡಿರುತ್ತೆ. ಹಾಗಾಗಿ ಸರಿಯಾದ ವ್ಯಾಯಾಮದಿಂದ ರಕ್ತದ ಸಕ್ಕರೆ ಮಟ್ಟ ಕಡಿಮೆಯಾಗುವ ಜೊತೆಗೆ ಹೃದಯಾಘಾತ, ಇತರ ಹೃದ್ರೋಗ ಸಮಸ್ಯೆ ಬರದಂತೆ ತಡೆಯಬಹುದು. ಪೋಷಕಾಂಶವಿರುವ ಆಹಾರವನ್ನು ಸೇವನೆ ಮಾಡಿ. ನಾರಿನಾಂಶ ಇರುವ ಆಹಾರ ಪದಾರ್ಥಗಳು, ಹಣ್ಣು, ತರಕಾರಿ, ಧಾನ್ಯಗಳು ಹಾಗೂ ಟ್ರಾನ್ಸ್ ಆಹಾರಗಳ ಸೇವನೆಯಿಂದ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಪ್ರಸ್ತುತ ಸಂಶೋಧನೆಯ ಪ್ರಕಾರ ಸಮತೋಲಿತ ಆಹಾರ ಸೇವನೆಯಿಂದ ಭಾರತೀಯ ಮಹಿಳೆಯರಲ್ಲಿ ಹೃದಯ ರಕ್ತನಾಳದ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಮಹಿಳೆಯರು ಆಹಾರ ಸೇವನೆಯ ಬಗ್ಗೆಯೂ ಕೂಡ ಸರಿಯಾದ ಕಾಳಜಿ ಹೊಂದಿರಬೇಕು ಅಂತಾರೆ ತಜ್ಞರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.